ಒಬ್ಬ ಸಕ್ಸಸ್ಫುಲ್ ಗ್ರಾಫಿಕ್ ಡಿಸೈನರ್ ಆಗಬೇಕಾದ್ರೆ ಫಾಲೋ ಮಾಡಬೇಕಾಗಿರುವಂಥ ಕೆಲವು ಇಂಪಾರ್ಟೆಂಟ್ ಸ್ಟೆಪ್ಸ್ಗಳೇನು, ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನೀವು ತುಂಬ ಕ್ರಿಯೇಟಿವ್ ಆಗಿದ್ದೀರಾ, ನಿಮಗೆ ಗ್ರಾಫಿಕ್ ಡಿಸೈನಿಂಗ್ ಈ ಒಂದು ಇಂಡಸ್ಟ್ರಿಗೆ ಬರಬೇಕು, ಈ ರೀತಿಯಾದ ಒಂದು ಇಂಟ್ರೆಸ್ಟ್ ಇದೆ ಅಂತ ಆದರೆ ಸೊ ಫಸ್ಟ್ ಸ್ಟೆಪ್ ಏನು ಮಾಡಿ ಅಂದರೆ, ಸೊ ಈ ಒಂದು ಇಂಡಸ್ಟ್ರಿ ಬಗ್ಗೆ ಕಂಪ್ಲೀಟಾಗಿ ಒಂದು ರಿಸರ್ಚ್ನ ಮಾಡಿ. ಸೊ ಗ್ರಾಫಿಕ್ ಡಿಸೈನಿಂಗ್ ಅಂದರೆ ಏನು, ಅದಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳೇನು, ಏನೆಲ್ಲ ಕ್ವಾಲಿಟೀಸ್ಗಳು ಬೇಕಾಗ್ತದೆ, ಒಳ್ಳೆ ಗ್ರಾಫಿಕ್ ಡಿಸೈನರ್ ಆಗಬೇಕಂತಾದರೆ ಮೇನಾಗಿ ಕಲಿಬೇಕಾಗಿರುವಂತಹ ಕೆಲವು ಸಾಫ್ಟ್ವೇರ್ಗಳೇನು, ಮತ್ತು ಯಾವ ರೀತಿ ಕಲಿಯುವಂಥದ್ದು. ಮೇ ಬಿ ನೀವು ಶಾರ್ಟ್ ಟರ್ಮ್ ಕೋರ್ಸ್ ಮಾಡ್ತೀರಾ, ಆರ್ ಎಲ್ಸ್ 1 year ಆರ್ ಎಲ್ಸ್ 2 years ಕೋರ್ಸ್ಗಳನ್ನ ಮಾಡ್ತೀರಾ. ಸೊ ಕರೆಂಟ್ ಮಾರ್ಕೆಟಲ್ಲಿ ಗ್ರಾಫಿಕ್ ಡಿಸೈನಿಂಗ್ಗೆ ಇರುವಂತಹ ಸ್ಕೋಪ್ಗಳೇನು, ಫ್ಯೂಚರ್ ಸ್ಕೋಪ್ಗಳೇನು, ಇದರ ಬಗ್ಗೆನೂ ಕಂಪ್ಲೀಟಾಗಿ ನೀವು ಮಾಹಿತಿ ತಗೋಬೇಕಾಗತ್ತೆ. ಸೊ ಗ್ರಾಫಿಕ್ ಡಿಸೈನಿಂಗ್ ಅಂದರೆ ಏನು, ಇದ್ರ ಬಗ್ಗೆ ಡೀಟೇಲ್ ಆದ ನಾನು ವಿಡಿಯೋನ ಮಾಡಿದ್ದೇನೆ. ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಸೊ ಅದನ್ನು ಡೆಫಿನೆಟಾಗಿ ನೋಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೆಪ್ಸ್ ಬಂದುಬಿಟ್ಟು ರೈಟ್ ಆದ ಒಂದು ಇನ್ಸ್ಟಿಟ್ಯೂಟ್ನ ಚೂಸ್ ಮಾಡುವಂಥದ್ದು. ಕೆಲವು ಸ್ಟೂಡೆಂಟ್ಸ್ಗಳು ನಾನು ನೋಡಿದ್ದೇನೆ, ಸೊ ಅವ್ರಿಗೆ ಆ್ಯಕ್ಚುಲಿ ಗ್ರಾಫಿಕ್ ಡಿಸೈನಿಂಗ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಸೊ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರು ಯಾವ ರೀತಿ ಇನ್ಸ್ಟಿಟ್ಯೂಟ್ನ ಚೂಸ್ ಮಾಡ್ತಾರೆ ಅಂದರೆ, ಬರೀ ಒಂದೇ ಒಂದು ಪ್ಯಾರಾಮೀಟರ್ ಯೂಸ್ ಮಾಡಿ ಚೂಸ್ ಮಾಡ್ತಾರೆ. ಅದು ಪ್ಯಾರಾಮೀಟರ್ ಬಂದುಬಿಟ್ಟು ಫೀಸ್ ಆಗಿರುತ್ತೆ. ಸೊ ಯಾವ ಇನ್ಸ್ಟಿಟ್ಯೂಟಲ್ಲಿ ಕಮ್ಮಿ ಫೀಸ್ಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ, ಆ ಇನ್ಸ್ಟಿಟ್ಯೂಟ್ನ ಚೂಸ್ ಮಾಡ್ತಾರೆ, ಅಲ್ಲಿ ಜಾಯಿನ್ ಆಗ್ತಾರೆ. ಸೊ ಇದು ಯಾವುದೇ ಒಬ್ಬ ಗ್ರಾಫಿಕ್ ಡಿಸೈನರ್ ಮಾಡುವಂತಹ ದೊಡ್ಡ ತಪ್ಪು. ನೀವು ಯಾವುದೇ ಒಂದು ಗ್ರಾಫಿಕ್ ಡಿಸೈನಿಂಗ್ ಇನ್ಸ್ಟಿಟ್ಯೂಟ್ನ ಚೂಸ್ ಮಾಡುವಾಗ ಆ ಇನ್ಸ್ಟಿಟ್ಯೂಟ್ನ ಅಲ್ಲಿ ಕಲ್ತಿರುವಂಥ ಸ್ಟೂಡೆಂಟ್ಸ್ಗಳು ಬರೆದಿರುವಂಥ ರಿವ್ಯೂಸ್ಗಳನ್ನ ಓದಿ, ಸೊ ಪಾಸಿಬಲ್ ಆದರೆ ಆ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿರುವಂಥ ಸ್ಟೂಡೆಂಟ್ಸ್ಗಳನ್ನ ಕಾಂಟ್ಯಾಕ್ಟ್ ಆಗಿ ಯಾವ ರೀತಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ, ಸೊ ಇದೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಬಂದುಬಿಟ್ಟು ಡೀಟೇಲ್ ಆದ ಸಿಲೆಬಸ್ನ ಕೇಳಿ. ಸೊ ನೀವೇನು ಕೋರ್ಸ್ ಕಲಿತಾ ಇದ್ದೀರಾ, ಅದರಲ್ಲಿ ಯಾವುದೆಲ್ಲ ಸಾಫ್ಟ್ವೇರ್ಸ್ಗಳನ್ನ ಹೇಳಿಕೊಡ್ತಾರೆ, ಅದರ ಡೀಟೇಲ್ ಆದ ಸಿಲೆಬಸ್ನ ಕೇಳಿ. ಆಮೇಲೆ ಇಂಪಾರ್ಟೆಂಟ್ ಆದ ಸ್ಟೆಪ್ ಬಂದುಬಿಟ್ಟು ಟ್ರೈನರ್ನ ಒಂದು ಕ್ವಾಲಿಫಿಕೇಷನ್ ಏನು, ಸೊ ಎಕ್ಸ್ಪೀರಿಯನ್ಸ್ ಟ್ರೈನರಾ, ಇಲ್ಲ ಅವನು ಬರೀ ಗ್ರಾಫಿಕ್ ಡಿಸೈನಿಂಗ್ನ ಯಾವುದೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಕಲಿತು ನಿಮಗೆ ಹೇಳಿಕೊಡ್ತಾ ಇದ್ದಾನ, ಆರ್ ಎಲ್ಸ್ ಅವನು ಆಲ್ರೆಡಿ ಗ್ರಾಫಿಕ್ ಡಿಸೈನರ್ ಆಗಿ ವರ್ಕ್ ಮಾಡಿದಾನ, ಆರ್ ಎಲ್ಸ್ ಮಾಡ್ತಾ ಇದ್ದಾನ, ಇದ್ರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ತಗೊಳ್ಳಿ. ಯಾಕಂದರೆ ನಿಮಗೆ ಒಬ್ಬ ಪ್ರಾಕ್ಟಿಕಲ್ ಗ್ರಾಫಿಕ್ ಡಿಸೈನರಿಂದ ಒಳ್ಳೆಯದಾದ ಒಂದು ಟ್ರೈನಿಂಗ್ ಸಿಗ್ತದೆ. ಅದು ಬಿಟ್ಟು ಬರೀ ಆ ಸಾಫ್ಟ್ವೇರ್ಗಳನ್ನ ಕಲಿತು ಅದನ್ನು ಹೇಳಿಕೊಡೋದ್ರಿಂದ ನಿಮಗೆ ಅದು ಡೆಫಿನೆಟಾಗಿ ಯೂಸ್ ಆಗೋಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡಿದವರು, ಯಾವುದಾದ್ರೂ ಇಂಡಸ್ಟ್ರಿಯಲ್ಲಿ ಕಂಪನೀಸಲ್ಲಿ ವರ್ಕ್ ಮಾಡಿರುವವರು, ಇಲ್ಲ ಕರೆಂಟ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಈ ರೀತಿ ಟ್ರೈನರ್ ಇದ್ದರೆ ಅವರಿಂದ ತುಂಬ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ಸ್ಟೂಡೆಂಟ್ಸ್ಗಳು ಗ್ರಾಫಿಕ್ ಡಿಸೈನಿಂಗ್ ಅಂದರೆ ಬರೀ ಸಾಫ್ಟ್ವೇರ್ ಕಲಿಯೋದು ಅಂತ ಅಂದ್ಕೊಂಡಿರ್ತಾರೆ. ಲೈಕ್ ಅಡೋಬ್ ಫೋಟೋಶಾಪ್, ಇಲ್ಲಸ್ಟ್ರೇಟರ್, ಕೊರೋಲ್ಡ್ರಾ, ಇನ್ಡಿಸೈನ್, ಈ ಕೆಲವು ಸಾಫ್ಟ್ವೇರ್ಗಳನ್ನ ಕಲಿತ್ರೆ ಗ್ರಾಫಿಕ್ ಡಿಸೈನರ್ ಆಗ್ತೇವೆ ಅಂತ ಅಂದ್ಕೊಂಡಿರ್ತಾರೆ. ಬರೀ ಈ ಸಾಫ್ಟ್ವೇರ್ ಕಲಿಯೋದ್ರಿಂದ ನೀವು ಗ್ರಾಫಿಕ್ ಡಿಸೈನರ್ ಆಗಲ್ಲ. ನಿಮಗೆ ಮೇನ್ ಆಗಿ ಕಲರ್ ಥಿಯರಿ ಏನು, ಕಲರ್ ಸೆಲೆಕ್ಷನ್ ಯಾವ ರೀತಿ ಮಾಡಬೇಕು, ಒಂದು ಡಿಸೈನಲ್ಲಿ ಕಲರ್ನ ಯಾವ ರೀತಿ ಹಾಕಬೇಕು ಇದು ಗೊತ್ತಿರಬೇಕು. ಟೈಪೋಗ್ರಫಿ, ಸೊ ಫಾಂಟ್ ಸೆಲೆಕ್ಷನ್ ಯಾವ ರೀತಿ ಮಾಡುವಂಥದ್ದು, ಇದರ ಒಂದು ನಾಲೆಜ್ ಬೇಕಾಗುತ್ತೆ. ಮತ್ತು ಒಂದು ಡಿಸೈನ್ ಲೇಔಟ್ನ ಯಾವ ರೀತಿ ಸೆಟ್ ಮಾಡುವಂಥದ್ದು, ಯಾವ ಎಲಿಮೆಂಟನ್ನು ಎಲ್ಲಿ ಪ್ಲೇಸ್ ಮಾಡಬೇಕು, ಫಾಂಟ್ಸ್ ಮತ್ತು ಎಲಿಮೆಂಟ್ಸ್ಗಳನ್ನ ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಬೇಕು, ಸೊ ಇದರ ಒಂದು ಮಾಹಿತಿ ಎಲ್ಲ ಸಿಗಬೇಕಾಗತ್ತೆ. ಈ ಎಲ್ಲ ಟ್ರೈನಿಂಗ್ ನಿಮಗೆ ಸಿಗ್ತಾ ಇದೆ ಅಂತ ನೋಡಿಕೊಂಡು ನೀವು ಜಾಯ್ನ್ ಆಗಿ. ಸೊ ಇದೆಲ್ಲ ಆದಮೇಲೆ ಫೈನಲ್ ಆಗಿ ಬರುವಂಥದ್ದು ನಿಮಗೆ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾರಂತ ನೋಡಿ. ತುಂಬ ಇನ್ಸ್ಟಿಟ್ಯೂಟ್ಗಳು ಬರೀ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಸ್ಟೂಡೆಂಟ್ಸ್ನ ಕಳಿಸ್ಬಿಡ್ತಾರೆ. ಸಪೋಸ್ ನೀವು ಕಲಿಯುವಂಥ ಇನ್ಸ್ಟಿಟ್ಯೂಟಲ್ಲಿ ನಿಮಗೆ ಇಂಟರ್ನ್ಶಿಪ್ ಆಪ್ಷನ್ ಇದೆಯಾ ನೋಡಿ. ಸೊ ಅದಾದಮೇಲೆ ನಿಮಗೆ ರಿಯಲ್ ಟೈಮ್ ಕ್ಲೈಂಟ್ ವರ್ಕ್ ಸಿಗ್ತಾ ಇದೆ ಅಂತ ನೋಡಿ. ಇದರಿಂದ ನಿಮಗೆ ಯಾವ ರೀತಿ ಕ್ಲೈಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥದ್ದು, ಸೊ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ವರ್ಕ್ ಮಾಡುವಂಥದ್ದು, ಸೊ ಜಾಬ್ ಅಂದರೆ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ನೀವು ಇಂಟರ್ವ್ಯೂಸ್ಗಳನ್ನ ಅಟೆಂಡ್ ಆಗುವಾಗ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಬಂದುಬಿಟ್ಟು ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡುವಂಥದ್ದು. ನೋಡಿ, ಯಾವುದೇ ಒಂದು ಗ್ರಾಫಿಕ್ ಡಿಸೈನರ್ನ ಯಾವುದೇ ಒಂದು ಕಂಪನಿ ಹೈರ್ ಮಾಡುವಾಗ ಅವರ ರೆಸ್ಯೂಮನ್ನು ನೋಡಿ ಹೈರ್ ಮಾಡಲ್ಲ. ಎಲ್ಸ್ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಇದನ್ನು
ತುಂಬ ಮೇಜರ್ ಆಗಿ ತಗೊಳ್ಳಲ್ಲ. ನೀವು ಯಾವುದೇ ಒಂದು ಕ್ವಾಲಿಫಿಕೇಷನ್ ಇರ್ಬೋದು, ಯಾವುದೇ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರು ಅವ್ರು ಅದನ್ನು ತುಂಬ ಲೀಸ್ಟ್ ಕನ್ಸಿಡರ್ ಮಾಡ್ತಾರೆ. ಅವರು ಮೇಯ್ನಾಗಿ ನೋಡುವಂಥದ್ದು ನಿಮ್ಮ ಪೋರ್ಟ್ಫೋಲಿಯೋ. ಸೊ ಆದ್ದರಿಂದ ಒಳ್ಳೆಯದಾದ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿ. ಸೊ ಪೋರ್ಟ್ಫೋಲಿಯೋ ಯಾವ ರೀತಿ ಕ್ರಿಯೇಟ್ ಮಾಡುವಂಥದ್ದು, ಇದ್ರ ಬಗ್ಗೆ ತುಂಬ ರಿಸೋರ್ಸಸ್ಗಳಿದೆ, ಅಲ್ಲಿಂದ ಕಲ್ತ್ಕೊಳ್ಳಿ. ಸೊ ಬಿಹ್ಯಾನ್ಸ್ ಅಂತ ಸೈಟ್ ಇದೆ, ಅಲ್ಲಿ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಒಳ್ಳೆಯದಾದ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಪೋರ್ಟ್ಫೋಲಿಯೋ ಅಂದರೆ ಏನು ತಿಳ್ಕೊಳ್ಳಿ. ಸೊ ಪೋರ್ಟ್ಫೋಲಿಯೋ ಅಂದರೆ ನೀವೇನು ವರ್ಕ್ ಮಾಡಿದ್ದೀರಾ, ನೀವೇನು ಡಿಸೈನ್ ಮಾಡಿದ್ದೀರಾ. ಸಪೋಸ್ ನೀವು ಫ್ರೆಷರ್ ಆಗಿದ್ದರೆ ನೀವು ಏನು ಇಂಟರ್ನ್ಶಿಪ್ಪಲ್ಲಿ ನೀವೇನು ಡಿಸೈನ್ ಮಾಡಿರ್ತೀರಾ, ಆರ್ ಎಲ್ಸ್ ನೀವು ಡಮ್ಮಿ ಡಿಸೈನ್ಸ್ ಮಾಡಬೇಕಾಗತ್ತೆ. ಅದರಲ್ಲಿ ಮೇನ್ ಡಿಸೈನ್ಸ್ಗಳು ಬೇರೆ ಬೇರೆ ಸೆಗ್ಮೆಂಟಿಂದ ನೀವು ಚೂಸ್ ಮಾಡಬೇಕು. ಎಕ್ಸಾಂಪಲ್ಗೆ ಒಂದು ವಿಸಿಟಿಂಗ್ ಕಾರ್ಡ್ ಇರ್ಬೋದು, ಅದರಲ್ಲಿ ಬೆಸ್ಟ್ ಡಿಸೈನು, ಮೇ ಬಿ ಹ್ಯಾಂಡ್ ಬಿಲ್, ಲೀಫ್ಲೆಟ್, ಬ್ರೌಚರ್ ಡಿಸೈನ್ ಮಾಡಿದರೆ ಅದರಲ್ಲಿ ಬೆಸ್ಟ್ ಡಿಸೈನನ್ನು ಚೂಸ್ ಮಾಡುವಂಥದ್ದು. ಸೋಷಲ್ ಮೀಡಿಯಾ ಡಿಸೈನ್ಸ್ಗಳು, ಈ ರೀತಿ ಬೇರೆ ಬೇರೆ ಸೆಗ್ಮೆಂಟಿಂದ ಬೆಸ್ಟ್ ಡಿಸೈನ್ನ ಚೂಸ್ ಮಾಡಿಬಿಟ್ಟು ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡುವಂಥದ್ದು. ಪೋರ್ಟ್ಫೋಲಿಯೋ ಅಂದರೆ ಸಿಂಗಲ್ ಪೇಜ್ ವೆಬ್ಸೈಟ್ ಆಗಿರ್ಬೋದು, ಆರ್ ಎಲ್ಸ್ ಒಂದು PDF ಫೈಲ್ ಆಗಿರ್ಬೋದು. ಇದನ್ನು ನೀವು ಯಾವುದೇ ಒಂದು ಇಂಟರ್ವ್ಯೂ ನೀವು ಅಟೆಂಡ್ ಆಗುವಾಗ, ಆರ್ ಎಲ್ಸ್ ನೀವು ಫ್ರೀಲ್ಯಾನ್ಸಿಂಗ್ ಆಗಿ ನೀವೇನಾದರೂ ಜಾಬ್ ಟ್ರೈ ಮಾಡ್ತಾ ಇದ್ದರೆ ಈ ಪೋರ್ಟ್ಫೋಲಿಯೋ ಲಿಂಕನ್ನು ಅವ್ರಿಗೆ ಕಳಿಸಿ, ಅವರು ನಿಮ್ಮ ಪೋರ್ಟ್ಫೋಲಿಯೋ ನೋಡಿ ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಸೊ ನೀವೆಷ್ಟು ಕೆಪೇಬಲ್ ಆಗಿದ್ದೀರಾ, ನಿಮ್ಮ ಕ್ರಿಯೇಟಿವಿಟಿ ಯಾವ ರೀತಿ ಇದೆ, ಇದನ್ನೆಲ್ಲ ಅವ್ರಿಗೆ ಅದರಿಂದ ಜಡ್ಜ್ಮೆಂಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಸ್ಟೆಪ್ ಬಂದುಬಿಟ್ಟು, ನೀವು ಬರೀ ಕೋರ್ಸ್ ಮಾಡಿಬಿಟ್ಟು ಜಾಬ್ಗೆ ಟ್ರೈ ಮಾಡ್ತಾಯಿದ್ರೆ ಆಗಲ್ಲ. ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಕಲರ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಡೈಲಿ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಥ ಇಂಡಸ್ಟ್ರಿಯಲ್ಲಿ ಜಾಬ್ಗೆ ಟ್ರೈ ಮಾಡಿ, ಎಲ್ಲಿ ನಿಮಗೆ ಎಲ್ಲ ರೀತಿ ವರ್ಕ್ ಪ್ರೊಸೆಸ್ ಸಿಗುತ್ತೆ. ಅಂದರೆ ನೀವು ದೊಡ್ಡ ದೊಡ್ಡ ಕಂಪನಿಗೆ ನೀವು ಜಾಬ್ ಟ್ರೈ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಸಿಂಗಲ್ ಪ್ರೊಸೆಸ್ ವರ್ಕ್ ಸಿಗುತ್ತೆ. ಎಕ್ಸಾಂಪಲ್ಗೆ ಪಾತ್ ಟ್ರೇಸಿಂಗ್. ಸೊ ಬರೀ ಪಾತ್ ಟ್ರೇಸಿಂಗ್ ವರ್ಕೇ ಮಾಡ್ತಾ ಇದ್ದರೆ ನೀವು ಅದರಲ್ಲಿ ಮಾಸ್ಟರ್ ಆಗ್ತೀರಾ, ಬೇರೆ ಸೆಗ್ಮೆಂಟಲ್ಲಿ ನಿಮ್ಗೆ ಅಷ್ಟು ಇನ್ಫಾರ್ಮೇಷನ್ ಸಿಗಲ್ಲ. ಸೊ ಎಲ್ಲಿ ನಿಮಗೆ ಜಾಸ್ತಿ ಎಲ್ಲ ನಿಮ್ಮ ಒಂದು ಗ್ರಾಫಿಕ್ ಡಿಸೈನಿಂಗ್ನ ಒಂದು ಓವರಾಲ್ ಏನು ಟ್ಯಾಲೆಂಟ್ ಇದೆ, ಏನು ನೀವು ಕಲ್ತಿದ್ದೀರ ಸ್ಕಿಲ್ನ, ಎಲ್ಲಿ ನಿಮಗೆ ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಪರ್ಚುನಿಟಿ ಸಿಗುತ್ತೆ ಅಂಥ ಒಂದು ಇಂಡಸ್ಟ್ರಿನ ಚೂಸ್ ಮಾಡಿ. ಬರೀ ಒಂದೇ ಒಂದು ವರ್ಕ್ ಪ್ರೊಸೆಸ್ ಮಾಡುವಂಥ ಕಂಪನೀಸ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಇದು ನಿಮಗೆ ಇನಿಷಿಯಲ್ ಸ್ಟೇಜಿಗೆ ನಿಮಗೆ ನಿಮ್ಮ ಒಂದು ಕ್ಯಾರಿಯರ್ಗೆ ದೊಡ್ಡ ಒಂದು ಬೂಸ್ಟ್ ಕೊಡುತ್ತೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋದಿಂದ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಸಪೋಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಒಂದು ಚಾನಲಲ್ಲಿ ಕ್ಯಾರಿಯರ್ ಓರಿಯೆಂಟೆಡ್, ಕರೆಂಟ್ಲಿ ಹೈ ಸ್ಕೋಪ್ ಇಂಡಸ್ಟ್ರಿಯ ಬಗ್ಗೆ ಇನ್ಫಾರ್ಮೇಷನ್ಸ್ಗಳನ್ನ ಹಾಕ್ತಾನೆ ಇರ್ತೇವೆ. ನಮ್ಮ ಜೊತೆ ಕನೆಕ್ಟ್ ಆಗಿರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.